ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ನಮ್ಮ ಪರಂಪರೆಯ ಅತ್ಯಂತ ಮಹತ್ವದ ವಿಷಯ ವಾಸ್ತುಶಾಸ್ತ್ರ. ಇದು ಕೇವಲ ಕಟ್ಟಡ ವಿನ್ಯಾಸವಲ್ಲ, ಇದು ಮಾನವನ ಜೀವನ, ಪರಿಸರ ಮತ್ತು ದೈವಶಕ್ತಿಗಳ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ವಿಜ್ಞಾನ. ನಿಮಗೆ ವಾಸ್ತುವಿನ ಬಗ್ಗೆ ಆಸಕ್ತಿ ಇದ್ದರೆ ಸಂಪೂರ್ಣ ವಿಡಿಯೋ ನೋಡಿ. ನಿಮ್ಮ ಜೀವನ 50% ಬದಲಾಗಬಹುದು. ಅದಕ್ಕೂ ಮೊದಲು ತುಂಬಾ ಜನರಿಗೆ ಅನಿಸಿರಬಹುದು, ಈ ವ್ಯಕ್ತಿ ಯಾಕೆ ತೆರೆಯ ಹಿಂದೆ ಇದ್ದಾರೆ, ಯಾಕೆ ನೇರವಾಗಿ ಬಂದು ಮಾತನಾಡುತ್ತಿಲ್ಲ. ಅದರ ಕಾರಣ ಏನೆಂದರೆ, ನಾನು ಒಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಜ್ಯೋತಿಷ್ಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಅವರ ನಿಯಮ ಪ್ರಕಾರ ನಾನು ಬೇರೆ ಎಲ್ಲಿಯೂ ಕಾಣಿಸಿಕೊಳ್ಳಬಾರದು. ಅದಕ್ಕಾಗಿ ನಿಮ್ಮ ಮುಂದೆ ನೇರವಾಗಿ ಬರುತ್ತಿಲ್ಲ, ಆದರೆ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೇನೆ. ನನ್ನ ಕನಸು ಏನೆಂದರೆ, ಪ್ರತಿ ಮನೆಯಲ್ಲಿ ವಾಸ್ತು ಮತ್ತು ಜ್ಯೋತಿಷ್ಯದ ಜ್ಞಾನವನ್ನು ಬಿತ್ತಬೇಕು. ಅದಕ್ಕಾಗಿ ಈ ಪ್ರಯತ್ನ ನಿಮ್ಮೆಲ್ಲರ ಸಹಕಾರ ಸಿಗುತ್ತದೆ ಎಂದು ನಂಬಿದ್ದೇನೆ. ಈಗ ವಿಷಯಕ್ಕೆ ಹೋಗೋಣ. ವಾಸ್ತುವಿನ ಮೊದಲ ಹಂತ. ವಾಸ್ತು ಎಂದರೆ ಏನು? ವಾಸ್ತು ಎಂಬ ಪದವು ಸಂಸ್ಕೃತದ ವಸ್ ಧಾತುವಿನಿಂದ ಬಂದಿದೆ. ಅದರ ಅರ್ಥ ವಾಸಿಸುವುದು. ಸಂಸ್ಕೃತ ಸಾಹಿತ್ಯದಲ್ಲಿ ವಾಸ್ತು ಎಂದರೆ ಮಾನವರು ಮತ್ತು ದೇವರುಗಳ ವಾಸಸ್ಥಾನ. ವಾಸ್ತು ನಮ್ಮ ಜೀವನವನ್ನು ಮಧುರಗೊಳಿಸುತ್ತದೆ, ಕಹಿಯನ್ನು ಕಡಿಮೆ ಮಾಡುತ್ತದೆ. ಮನೆ, ಅಂಗಡಿ, ಕಚೇರಿ ಅಥವಾ ಕಾರ್ಖಾನೆ ಎಲ್ಲೆಡೆ ವಾಸ್ತು ನಿಯಮಗಳನ್ನು ಪಾಲಿಸದಿದ್ದರೆ ಅಸಮತೋಲನ ಉಂಟಾಗುತ್ತದೆ. ಅಸಮಾಧಾನ, ಅಸ್ವಸ್ಥತೆ ಮತ್ತು ಅಶಾಂತಿ ಸಮಾಜದಲ್ಲಿ ಹರಡುತ್ತದೆ. ಆದರೆ ನಿಯಮಗಳನ್ನು ಪಾಲಿಸಿದರೆ ದೈವಶಕ್ತಿಗಳು ನಮ್ಮ ಚಿಂತನೆ ಮತ್ತು ಕ್ರಿಯೆಗಳಿಗೆ ಬೆಂಬಲ ನೀಡುತ್ತವೆ. ವಾಸ್ತು ಪುರುಷ ತತ್ವ. ಪ್ರಾಚೀನ ಭಾರತದಲ್ಲಿ ಮನೆ ಕಟ್ಟುವುದು ಪವಿತ್ರ ವಿಧಿಯಾಗಿತ್ತು. ಮನೆಗೆ ಜೀವಂತತ್ವ ನೀಡಲಾಗುತ್ತಿತ್ತು. ಅದನ್ನು ವಾಸ್ತು ಪುರುಷ ಎಂದು ಕರೆಯಲಾಗುತ್ತಿತ್ತು. ನೀವು ಸಾಮಾನ್ಯವಾಗಿ ವಾಸ್ತು ಪುರುಷನ ಚಿತ್ರ ನೋಡಿರುತ್ತೀರಿ, ಈಶಾನ್ಯದಿಂದ ದಕ್ಷಿಣ ಪಶ್ಚಿಮದವರೆಗೆ ಕೆಳಮುಖವಾಗಿ ಮಲಗಿರುವಂತೆ. ಪುರಾಣದ ಪ್ರಕಾರ ವಾಸ್ತು ಪುರುಷನು ಬ್ರಹ್ಮನ ಸೃಷ್ಟಿಯಿಂದ ಜನಿಸಿದನು. ಅವನು ಅತಿಯಾದ ಶಕ್ತಿಯಿಂದ ಭೂಮಿಯನ್ನು ಆವರಿಸಲು ಪ್ರಾರಂಭಿಸಿದಾಗ ದೇವತೆಗಳು ಅವನನ್ನು ಹಿಡಿದು ನೆಲದ ಮೇಲೆ ಮುಖ ಕೆಳಗೆ ಮಲಗಿಸಿದರು. ಸ್ಥಾನ. ಅವನ ತಲೆ ಈಶಾನ್ಯ ದಿಕ್ಕಿನಲ್ಲಿ, ಕಾಲುಗಳು ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ, ಕೈಗಳು ದಕ್ಷಿಣ ಪೂರ್ವ ಮತ್ತು ಉತ್ತರ ಪಶ್ಚಿಮ ಕಡೆಗೆ ಹರಡಿರುವಂತೆ. ಅರ್ಥಿ ಸ್ಥಿತಿ ಭೂಮಿಯ ಶಕ್ತಿಗಳನ್ನು ಸಮತೋಲನಗೊಳಿಸಲು, ದಿಕ್ಕುಗಳ ಪ್ರಭಾವವನ್ನು ನಿಯಂತ್ರಿಸಲು ಮತ್ತು ಮಾನವ ಜೀವನಕ್ಕೆ ಶಾಂತಿ, ಆರೋಗ್ಯ, ಸಮೃದ್ಧಿ ತರಲು ಸಂಕೇತವಾಗಿದೆ. ಈಶಾನ್ಯ ದಿಕ್ಕು ದೇವತೆಗಳ ಶಕ್ತಿಯ ಕೇಂದ್ರವಾಗಿರುವುದರಿಂದ ವಾಸ್ತು ಪುರುಷನ ತಲೆ ಅಲ್ಲಿ ಇರಿಸಲಾಗಿದೆ. ದಕ್ಷಿಣ ಪಶ್ಚಿಮ ದಿಕ್ಕು ಭಾರವಾದ, ಸ್ಥಿರ ಶಕ್ತಿಯ ಸ್ಥಳವಾಗಿರುವುದರಿಂದ ಅವನ ಕಾಲುಗಳನ್ನು ಅಲ್ಲಿ ಇರಿಸಲಾಗಿದೆ. ಅವನ ದೇಹದ ವಿಭಿನ್ನ ಭಾಗಗಳು ಪಂಚಮಹಾಭೂತಗಳಾದ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಮತ್ತು ನವಗ್ರಹಗಳೊಂದಿಗೆ ಸಂಬಂಧ ಹೊಂದಿವೆ. ಈಶಾನ್ಯ ದೇವರ ಸ್ಥಾನ, ಪ್ರಾರ್ಥನಾ ಕೊಠಡಿಗೆ ಸೂಕ್ತ. ಆಗ್ನೇಯ ಅಗ್ನಿದೇವರ ಸ್ಥಾನ, ಅಡುಗೆ ಮನೆಗೆ ಸೂಕ್ತ. ಮಧ್ಯಭಾಗ ಬ್ರಹ್ಮನ ಸ್ಥಾನ, ಆಕಾಶಕ್ಕೆ ತೆರೆಯಲ್ಪಟ್ಟಿರಬೇಕು. ವಾಸ್ತು ಮತ್ತು ಪ್ರಕೃತಿ. ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಪ್ರಕೃತಿಯಿಂದ ಶಕ್ತಿ ಸಹಜವಾಗಿ ದೊರೆಯುತ್ತದೆ. ಈ ಶಕ್ತಿ ನಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಲು ನೆರವಾಗುತ್ತದೆ. ಮನೆಗಳಷ್ಟೇ ಅಲ್ಲ, ವ್ಯಾಪಾರಿಕ ಕಟ್ಟಡಗಳು ಮತ್ತು ಕೈಗಾರಿಕೆಗಳಿಗೂ ವಾಸ್ತು ಅನ್ವಯಿಸುತ್ತದೆ. ವಾಸ್ತು ಪರಂಪರೆ. ತಿರುಪತಿ ವೆಂಕಟೇಶ್ವರ ದೇವಾಲಯ ಮತ್ತು ಮದುರೈ ಮೀನಾಕ್ಷಿ ದೇವಾಲಯಗಳು ವಾಸ್ತುಪೂರ್ಣ ದೇವಾಲಯಗಳ ಉದಾಹರಣೆಗಳಾಗಿವೆ. ಜೈಪುರ ನಗರವನ್ನು 1727ರಲ್ಲಿ ಮಹಾರಾಜ ಸಾವೈ ಜೈಸಿಂಗ್ ವಾಸ್ತು ಶಾಸ್ತ್ರದ ಪ್ರಕಾರ ಸ್ಥಾಪಿಸಿದರು. ಸೂರ್ಯ ಮತ್ತು ಭೂಮಿ. ಸೂರ್ಯನು ವಿಶ್ವದ ಆತ್ಮ, ಬೆಳಕು ಮತ್ತು ಶಾಖವನ್ನು ಹರಡುವ ಮಹಾಕಾಸ್ಮಿಕ ಶಕ್ತಿ. ವಾಸ್ತು ನಿಯಮಗಳು ಮಾನವರಿಗೆ ಅಕ್ಷಯ ಶಕ್ತಿಯನ್ನು ನೀಡುತ್ತವೆ. ಭೂಮಿ ತಾಯಿ ಪಾತ್ರವನ್ನು ವಾಸ್ತು ನಿಯಮಗಳ ಮೂಲಕ ಉತ್ತಮವಾಗಿ ಬಳಸಬಹುದು. ವಾಸ್ತು ಫಲಿತಾಂಶ. ವಾಸ್ತು ಪ್ರಕಾರ ವಸ್ತುಗಳನ್ನು ಅಳವಡಿಸಿದರೆ ಚಿಂತನೆ, ಮಾತು ಮತ್ತು ಕ್ರಿಯೆಗಳು ಪ್ರಕೃತಿಯಿಂದ ಬೆಂಬಲಿತವಾಗುತ್ತವೆ. ಇದರಿಂದ ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ ದೊರೆಯುತ್ತದೆ. ವಿಧಿ ಮತ್ತು ವಾಸ್ತು ಎರಡೂ ಮಾನವನ ಜೀವನದಲ್ಲಿ 50% ಪ್ರಭಾವ ಬೀರುತ್ತವೆ. ಅಂದರೆ ವಾಸ್ತು ಮತ್ತು ಜ್ಯೋತಿಷ್ಯಕ್ಕೆ ನೇರ ಸಂಬಂಧವಿದೆ ಎಂದು ಕಾಣಬಹುದು. ವಾಸ್ತು ಸರಿಯಾಗಿದ್ದರೆ ದುಷ್ಟ ಗ್ರಹಸ್ಥಿತಿಯ ಪರಿಣಾಮವು ಕಡಿಮೆಯಾಗುತ್ತದೆ. ಹೀಗಾಗಿ ವಾಸ್ತು ಪ್ರಕಾರ ಮನೆ ಅಥವಾ ಕೈಗಾರಿಕೆ ನಿರ್ಮಿಸಿದರೆ ವಿಧಿ ಉತ್ತಮವಾಗಬಹುದು.
ಸ್ನೇಹಿತರೆ, ವಾಸ್ತುಶಾಸ್ತ್ರವು ನಮ್ಮ ಜೀವನವನ್ನು ಸಮತೋಲನಗೊಳಿಸುವ ಪ್ರಾಚೀನ ವಿಜ್ಞಾನ. ನೀವು ಮನೆ ಕಟ್ಟುವಾಗ ಅಥವಾ ವ್ಯವಹಾರ ಆರಂಭಿಸುವಾಗ ವಾಸ್ತು ನಿಯಮಗಳನ್ನು ಪಾಲಿಸಿ. ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಆಮಂತ್ರಿಸಿ. ಸುಖ ಸಮೃದ್ಧಿ ಜೀವನಕ್ಕೆ ವಾಸ್ತು ಒಂದು ಅಡಿಪಾಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ವಾಸ್ತು ಯಾವ ರಾಶಿ ನಕ್ಷತ್ರದವರಿಗೆ ಯಾವ ದಿಕ್ಕು ಸೂಕ್ತ, ವಾಸ್ತುವಿನ ಅಳವಡಿಕೆ ಹೇಗೆ ಮಾಡಬೇಕು ಮತ್ತು ಸೈಟ್ ಕೊಳ್ಳುವಾಗ ಪಾಲಿಸಬೇಕಾದ ಕನಿಷ್ಠ ನಿಯಮಗಳು ಇವುಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಬೆಂಬಲಕ್ಕಾಗಿ ಕಾಯುತ್ತಿದ್ದೇನೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ಮತ್ತು ಮಾರ್ಗದರ್ಶಕರು ಆಚಾರ್ಯ ಸತ್ಯನಾರಾಯಣ.